ಸರ್ ನೀವು ಪರಿಚಯ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ. ನಾನು ನಿಂಗಪ್ಪ ದೇವರ ಅಂತೇಳಿ ವಕೀಲರು ಮತ್ತು ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು. ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಸಮಾಜವಾದಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ಬಂದಿದ್ದೀವಿ. ಡಾಕ್ಟರ್ ಬಿ ವೆಂಕಟೇಶ್ ಅಂತಕ್ಕಂಥವ್ರಿಗೆ, ಮಾಜಿ MP ಕೋಲಾರ ಅವರನ್ನು ನಾವು ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರನ್ನು ಇವತ್ತು ದಿವಸ ನಾವು ನೇಮಕಾತಿ ಮಾಡಿದ್ದೀವಿ ಮತ್ತು ಅವರಿಗೆ ನೇಮಕಾತಿ ಕಣ್ಣು ಕೂಡ ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತಿನ ದಿವಸ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಮುಖ್ಯವಾಗಿ ಇದರ ಹಿನ್ನೆಲೆ ಆಗಸ್ಟ್ ಕ್ರಾಂತಿ ಏನು ಅಂತಕ್ಕಂಥದ್ದು, ಆಮೇಲೆ ಗಾಂಧೀಜಿಯವರು ಅದನ್ನೇ ಡೂ ಆರ್ ಡೈ, ಮಾಡುವಿಲ್ಲ ಮಡಿ ಅಂತಕ್ಕಂಥದ್ದು ಮೂಲಕ ದೊಡ್ಡ ಕ್ರಾಂತಿ ಇವತ್ತು ಪ್ರಾರಂಭ ಹಿನ್ನೆಲೆ ಒಂದು ಇದರಿಂದ ದೊಡ್ಡ ಕ್ರಾಂತಿನೇ. ಯಾಕಂದರೆ ಎರಡನೇ ಮಹಾಯುದ್ಧದಲ್ಲಿ ಭಾರತ ದೇಶ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಬೇಡವೋ ಅಂತಕ್ಕಂಥದ್ದು ವಿಚಾರದ ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಭಾರತೀಯರ ಒಪ್ಪಿಗೆಲ್ಲದೆ ಬ್ರಿಟಿಷರು ಭಾರತವನ್ನು, ಭಾರತ ಸೈನ್ಯವನ್ನು ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಲಿಕ್ಕೆ ಕಾರಣಭೂತರಾದರು. ಅದನ್ನು ವಿರೋಧಿಸಿ ಪ್ರಾರಂಭದಲ್ಲಿ ಆಂತರಿಕವಾಗಿತ್ತು. ಅದು ಯುದ್ಧ ಮುಗಿದ ನಂತರ ಅದರ ವಿರುದ್ಧವಾಗಿ ಇವತ್ತು ನೀವು ನಮಗೆ ಬೇಕಾಗೇ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ನೀವು ಈ ದೇಶವನ್ನು ತೊಲಗಿರಿ, ಈ ದೇಶದಲ್ಲಿರ್ತಕ್ಕಂಥದ್ದಿಲ್ಲ, ನಮ್ಮ ಆಡಳಿತ ನಮ್ಮ ಕೈ ಕೊಟ್ಟುಬಿಡ್ರಿ, ನೀವು ನಮ್ಮ ಅಭಿಪ್ರಾಯ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥ ವಿಚಾರದಿಂದ ಹುಟ್ಟುಕೊಂಡಿರ್ತಕ್ಕಂಥ ಈ ಒಂದು ಚಳವಳಿ ಮೂಲ ಕಾರಣೀಭೂತರು, ಚಳವಳಿಗೆ ಘೋಷಣೆ ಕೊಟ್ಟಿರ್ತಕ್ಕಂಥವರು ಸಮಾಜವಾದಿ ಶಕ್ತಿ. ಕಾಂಗ್ರೆಸ್ನಲ್ಲೇ ಇವತ್ತು ಸಮಾಜವಾದಿ ಅಂತಕ್ಕಂಥದ್ದು ಗುಂಪಿತ್ತು. ಕಾಂಗ್ರೆಸ್ನಲ್ಲೇ ಪ್ರತ್ಯೇಕವಾಗಿ ಸಮಾಜವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಆಚಾರ್ಯ ನರೇಂದ್ರ ದೇವ್ ಇರ್ಬೋದು, ಲೋಹಿಯಾ ಅವರಿರ್ಬೋದು, ಜಯಪ್ರಕಾಶ್ ನಾರಾಯಣ ಇರ್ಬೋದು, ಎಲ್ಲರೂ ಹೀಗೆ ಕೊಟ್ಟುಕೊಂಡಿರ್ತಕ್ಕಂಥ ಸಮಾಜವಾದಿ ಮೊದಲನೇ ತ್ರಿವರ್ಣ ಧ್ವಜ ಕೊಟ್ಟಿರ್ತಕ್ಕಂಥವ್ರು ಕೂಡ ಹಿಡ್ಕೊಂಡು ಈಗ ಆಗಸ್ಟ್ ಕ್ರಾಂತಿ ಏನು ನಾವು ಕ್ವಿಟ್ ಇಂಡಿಯಾ ಮೂಮೆಂಟ್ 1942ನಲ್ಲಿ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಬ್ರಿಟಿಷ್ನವ್ರಿಗೆ ಹೇಳಿದ್ವಿ. ಈಗ ನಮ್ಮವರು ಬ್ರಿಟಿಷ್ನವ್ರಿಗಿಂತಲೂ ಕ್ರೂರಿಗಳಾಗಿ ಆಡಳಿತ ನಡೆಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಇವ್ರಿಗೂ ಕೂಡ ನಮ್ಮವರೇ, ಅವರು ನಮ್ಮ ಸಂಬಂಧಿಕರೇ, ಆದರೂ ಕೂಡ ಬಂಡವಾಳಗಳನ್ನು ಮಾಡಿಕೊಂಡು ನಮ್ಮ ಜನಗಳನ್ನು ದರಿದ್ರರನ್ನು ಮಾಡಿ ರೈತರುಗಳಿಗೆ ಭಾಳಷ್ಟು ಸಾಲಗಾರರಾಗಬೇಕಾಗಿದ್ದರೆ ಇವರ ಆಡಳಿತದ ವೈಖರಿಯಿಂದ ರೈತ ಸಾಲಗಾರ ಆಗಿ ರೈತ ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಗಳು ಮುಂದುವರಿತಾ ಇದೆ. ಆ ಕಾರಣದಿಂದ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಡೆಸ್ಕೊಂಡ್ಬಂದಿದ್ದಾವೆ. 3 ರಾಜಕೀಯ ಪಕ್ಷದವರು, ಒಬ್ಬರು ಹೆಚ್ಚಿಲ್ಲ, ಒಬ್ಬರು ಕಡಿಮೆ ಇಲ್ಲ. ಆ ಕಾರಣದಿಂದ ಇನ್ನು ಮುಂದೆ ಆದರೂ ಕ್ವಿಟ್ ಇಂಡಿಯಾ ಮೂಮೆಂಟ್ ಬ್ರಿಟಿಷ್ನವ್ರನ್ನ ನಾವು ಬ್ರಿಟಿಷ್ನವರೇ ಭಾರತ ಬಿಟ್ಟು ತೊಲಗಿ ಅನ್ನೋದಕ್ಕಿಂತಲೂ ನೀವು ಬಿಟ್ಟು ತೊಲಗಬೇಕು ಅಂತಕ್ಕಂಥ ವಿಚಾರಗಳನ್ನು ಕರೆ ಕೊಡ್ತಾ ರೈತರನ್ನ ಒಗ್ಗಟ್ಟು ಮಾಡಿ, ಸೈನಿಕರನ್ನು ಒಗ್ಗಟ್ಟು ಮಾಡಿ, ಈ ದೇಶದ ಸಮಸ್ತ ಕಾರ್ಮಿಕರನ್ನು ಒಗ್ಗಟ್ಟು ಮಾಡಿ ಹೋರಾಟ ಮಾಡ್ತಕ್ಕಂಥ ಪ್ರಾಮಾಣಿಕ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವಿಲ್ಲೆಲ್ಲ ಗಾಂಧಿ ಭವನದಲ್ಲಿ ಸೇರಿದ್ದೀವಿ. ಅದಕ್ಕೆ ಸೋಷಿಯಲಿಸ್ಟ್ ಪಾರ್ಟಿ ನಮಗೆ ಬೆಂಬಲ ಕೊಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರನ್ನೂ ಕೂಡ ನಾವು ಪ್ರಾಮಾಣಿಕವಾಗಿ ನೋಡ್ಬೇಕಲ್ಲ, ನಾವೀಗಲೇ ಸರ್ಟಿಫಿಕೇಟ್ ಅವ್ರಿಗೂ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಾವು ಬೆಂಬಲ ಕೊಡ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹೇಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದೀವಿ.